ಇನ್ನು ಆಡಳಿತಾರೂಢ ಕಾಂಗ್ರೆಸ್ಗೆ ಸದನದಲ್ಲಿ ಒಂದು ಕಡೆ ವಿಪಕ್ಷಗಳ ಟೆನ್ಷನ್ ಇದ್ರೆ ಮತ್ತೊಂದು ಕಡೆ ಹೋರಾಟಗಾರರ ತಲೆನೋವು ಹೆಚ್ಚಾಗಿದೆ. ಬೆಳಗಾವಿಯಲ್ಲಿ ನಡೆಯಲಿರುವಂತಹ ಚಳಿಗಾಲ ಅಧಿವೇಶನದ ಮೊದಲ ದಿನವೇ ಸರ್ಕಾರಕ್ಕೆ ಸಾಲು ಸಾಲು ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸೆಷನ್ ಮೊದಲ ದಿನವೇ ಹೋರಾಟಕ್ಕೆ ವಿವಿಧ ಸಂಘಟನೆಗಳ ಸಜ್ಜು. ರಾಜ್ಯ ಸರ್ಕಾರಕ್ಕೆ ತಟ್ಟಲಿದೆ ಸಾಲು ಸಾಲು ಪ್ರತಿಭಟನೆಗಳ ಬಿಸಿ. ಬೆಳಗಾವಿ ಅಧಿವೇಶನಕ್ಕಾಗಿ 6,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆ. ಉತ್ತರ ಕರ್ನಾಟಕದ ಆಶಯಗಳು ನಿರೀಕ್ಷೆಗಳ ಪೂರಕವಾಗಿ ನಡೆಯುವ ಈ ಚಳಿಗಾಲದ ಅಧಿವೇಶನ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸರ್ಕಾರಕ್ಕೆ ಒಂದು ಕಡೆ ವಿಪಕ್ಷಗಳನ್ನ ಸದ್ದಡಗಿಸೋ ಸವಾಲಿದ್ರೆ ಮತ್ತೊಂದು ಕಡೆ ವಿವಿಧ ಸಂಘಟನೆಗಳ ಪ್ರತಿಭಟನೆಗಳ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ವಿರುದ್ಧ ಸಮರ ಸಾರಲು 84 ಸಂಘಟನೆಗಳು ನಿರ್ಧರಿಸಿವೆ. ಅಪಾರ ಪ್ರಮಾಣದ ಬೆಳೆ ಹಾನಿ, ಕಬ್ಬು ಬೆಳೆಗಾರರ ಸಮಸ್ಯೆಗಳು, ಉದ್ಯೋಗ ಆಕಾಂಕ್ಷಿಗಳ ಬೇಡಿಕೆಗಳು, ಬೆಳಗಾವಿ ಜಿಲ್ಲಾ ವಿಭಜನೆ ಸಂಬಂಧ ನಡೆಯುತ್ತಿರುವ ಹೋರಾಟಗಳು ಸರ್ಕಾರಕ್ಕೆ ಈ ಸಲ ಬಿಸಿ ತುಪ್ಪವಾಗಿವೆ. ಪ್ರತಿಭಟನೆಗೆ ಸುವರ್ಣಸೌಧ ಸಮೀಪದ ಸುವರ್ಣ ಗಾರ್ಡನ್ ಹಾಗೂ ಅಲರಾವಾರ್ಡ್ ಬಳಿ ಟೆಂಟ್ ನಿರ್ಮಿಸಲಾಗಿದೆ. ಈ ಮಧ್ಯೆ ಬೆಳಗಾವಿ ಸುವರ್ಣಸೌಧ ಈ ಸಲ 13ನೇ ಅಧಿವೇಶನಕ್ಕೆ ಸಾಕ್ಷಿಯಾಗ್ತಿದೆ. ಕಳೆದ ವರ್ಷ 15 ಕೋಟಿ ವೆಚ್ಚವಾಗಿದ್ರೆ ಈ ಸಲ 21 ಕೋಟಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಒಂದು ಹೋರಾಟಗಾರರು ಅಥವಾ ವಿವಿಧ ಬೇಡಿಕೆಗಳನ್ನು ತೆಗೆದುಕೊಂಡು ಚಳಿಗಾಲ ಅಧಿವೇಶನಕ್ಕೆ ಸರ್ಕಾರದ ಗಮನ ಸೆಳೆಯುವಲ್ಲಿ ಕೂಡ ಒಂದು ಮುಂದಾಗಲಿದ್ದಾರೆ. ಸದ್ಯ ನಾವು ಏನಂತಂದರೆ ಒಂದು ಈ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಒಂದು ಸುವರ್ಣಸೌಧ ಪಕ್ಕದಲ್ಲಿ ಇರುವಂಥ ಒಂದು ಸುವರ್ಣ ಗಾರ್ಡನ್ ಬಳಿ ಒಂದು ಪ್ರತಿಭಟನಾಕಾರರಿಗೆ ಒಂದು ಹಲವಾರು ಟೆಂಟ್ಗಳನ್ನು ಕೂಡ ಒಂದು ನಿರ್ಮಿಸಿದ್ದಾರೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಂತಂದರೆ ಒಂದು ಸುವರ್ಣಸೌಧದ ಅಲ್ಲೇ ಪಕ್ಕದಲ್ಲಿ ಇರತಕ್ಕಂಥ ಒಂದು ಕೊಂಡಸ್ಕಾಪದಲ್ಲೂ ಕೂಡ ಒಂದು ಹೋರಾಟಗಾರರಿಗೆ ಒಂದು ಸ್ಥಳವನ್ನು ನಿಯೋಜನೆ ಮಾಡಿದ್ದಾರೆ. ಹೋರಾಟಗಾರರಿಗೆ ಬೇಕಾದಂಥ ಒಂದು ಎಲ್ಲ ಏನಂತಂದರೆ ಪೆಂಡಲ್ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದರ ಜೊತೆಗೆ ಏನಂತಂದರೆ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ಅವರ ಹೋರಾಟಗಾರರ ಮನವಿಯನ್ನು, ಅವರದ ಬೇಡಿಕೆಗಳು ಏನಿದೆಯನ್ನು ಸಲ್ಲಿಸಲು ಕೂಡ ಎಲ್ಲ ರೀತಿಯಂಥ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಬೆಳಗಾವಿ ಅಧಿವೇಶನದ ಮೇಲೂ ಉಗ್ರರ ಕರಿನೆರಳು ಬಿದ್ದಿದೆ. ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಈ ಸಂಬಂಧ ಮುನ್ಸೂಚನೆ ನೀಡಿದೆ. ಹೀಗಾಗಿ ಬೆಳಗಾವಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಅಲ್ಲದೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ನೇತೃತ್ವದಲ್ಲಿ 6 SP ದರ್ಜೆ ಅಧಿಕಾರಿಗಳ ಉಸ್ತುವಾರಿಯಲ್ಲಿ ಭದ್ರತೆ ಕೈಗೊಳ್ಳಲಾಗಿದ್ದು 6,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ. ಭದ್ರತೆ ದೃಷ್ಟಿಯಿಂದ ಸುವರ್ಣಸೌಧದ ಸುತ್ತಲೂ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಒಟ್ಟಾರೆ ಈ ಚಳಿಗಾಲದ ಅಧಿವೇಶನದ ಮೇಲೆ ಉತ್ತರ ಕರ್ನಾಟಕ ಭಾಗದ ಜನ ಮಹಾ ನಿರೀಕ್ಷೆಗಳನ್ನೇ ಇಟ್ಟುಕೊಂಡಿದ್ದಾರೆ. ಸರ್ಕಾರ ವರ್ಸಸ್ ವಿಪಕ್ಷಗಳ ಗುದ್ದಾಟಕ್ಕೆ ಸದನ ಸೀಮಿತವಾಗದೆ ರೈತರು ಈ ಭಾಗದ ಜನರ ಸಮಸ್ಯೆಗಳ ಬಗ್ಗೆ ಅಧಿವೇಶನ ಬೆಳಕು ಚೆಲ್ಲಲಿ ಅನ್ನೋದೇ ನಮ್ಮ ಆಶಯವಾಗಿದೆ. ಕ್ಯಾಮರಾಮನ್ ವಿಶ್ವನಾಥ್ ಪಾಟೀಲ್ ಜೊತೆ ದುರದುಂಡಯ್ಯ ಬಾವಿಮನಿ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.